ನಮಸ್ಕಾರ ಸ್ನೇಹಿತರೆ, ಎಷ್ಟೊಂದು ಆಯುರ್ವೇದ ಗಿಡಗಳು ನಮ್ಮ ಸುತ್ತಮುತ್ತ ಇದ್ದಾವೆ. ಆದರೆ ಇವುಗಳನ್ನು ನಾವು ಕಂಡುಹಿಡಿಯೋದು ಅಷ್ಟು ಸುಲಭ ಅಲ್ಲ. ಈ ಗಿಡಗಳ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿರಬೇಕು. ಸಾಮಾನ್ಯವಾಗಿ ಹಳ್ಳಿ ಭಾಗದಲ್ಲಿ ವಾಸಿಸುವಂಥ ಜನರಿಗೆ ಇಂತಹ ಗಿಡಗಳ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಇವತ್ತು ಇಂತಹದ್ದೇ ಒಂದು ಗಿಡದ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಇದರ ವೈಶಿಷ್ಟ್ಯ ಕೇಳಿದರೆ ನೀವು ಆಶ್ಚರ್ಯಪಡ್ತೀರಾ. ಇತ್ತೀಚೆಗೆ ಮೊಬೈಲ್ ಬಳಕೆಯಿಂದಾಗಿ ಕಣ್ಣಿನ ತೊಂದರೆ, ಕಣ್ಣುರಿ, ಕಣ್ಣಿನಲ್ಲಿ ನೀರು ಸುರಿಯೋದು ಸಾಮಾನ್ಯ ಸಂಗತಿ ಆಗಿಬಿಟ್ಟಿದೆ. ಇಂತಹ ಸಮಸ್ಯೆಗೆ ಈ ಗಿಡದಿಂದ ನಿಮಗೆ ಪರಿಹಾರ ಸಿಗುತ್ತೆ. ಇಷ್ಟೇ ಅಲ್ಲ, ಇನ್ನೂ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಈ ಗಿಡದಿಂದ ನಾವು ಪರಿಹಾರವನ್ನು ಪಡಿಬೋದು. ಹಾಗಾದರೆ ಈ ಗಿಡ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದನ್ನು ಹಾಡೇಬಳ್ಳಿ ಅಂತ ಕರೀತಾರೆ. ಈ ಎಲೆಯ ರಸವನ್ನು ತೆಗೆದು ಇಟ್ಟರೆ ಅರ್ಧ ಗಂಟೆಯಲ್ಲಿ ಇದು ಜೆಲ್ ರೀತಿ ಆಗುತ್ತೆ. ಆಲೋವೆರಾ ಜೆಲ್ ರೀತಿಯಲ್ಲಿ ಇದನ್ನು ಕಣ್ಣು ರೆಪ್ಪೆಯ ಮೇಲೆ ಇಟ್ಕೊಳ್ತಾರೆ. ಇದರಿಂದ ಕಣ್ಣಿನ ಸ್ಟ್ರೈನ್ ಕಡಿಮೆ ಆಗುತ್ತೆ. ಇದು ಸಾಮಾನ್ಯವಾಗಿ ಎಲ್ಲ ಕಡೆ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಬಳ್ಳಿಯಂತೆ ಮರಗಳಿಗೆ ಹಬ್ಬುವ ಈ ಗಿಡ ಹೃದಯಾಕಾರದ ಎಲೆಯನ್ನು ಹೊಂದಿರುತ್ತೆ. ಇದನ್ನು ಹಾಡೇಬಳ್ಳಿ, ಹಾಡೇಮಣಿ ಬಳ್ಳಿ, ಪಾದಾವಳಿ ಬಳ್ಳಿ, ದಾಗೆ ಬಳ್ಳಿ, ಪಾತಾಳ ಬೇರು ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಇಂಗ್ಲೀಷ್ನಲ್ಲಿ ಇಂಡಿಯನ್ ಮೂನ್ ಸೀಡ್, ಬಕ್ಲರ್ ಲೀವ್ ಮೂನ್ ಸೀಡ್ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಬೃಹತ್ಪಾತ, ರಾಜ್ಪಾತ ಅಂತ ಕರೀತಾರೆ. ವೈಜ್ಞಾನಿಕವಾಗಿ ಇದನ್ನು ಸೈಕ್ಲಿಯಾ ಪೆಲ್ಟಾಟಾ ಅಂತ ಕರೀತಾರೆ. ಇದರಲ್ಲಿ ಗೊಂಚಲು ರೂಪದಲ್ಲಿ ಬೆಳೆಯುವ ತಿಳಿ ಹಸಿರು ಬಣ್ಣದ ಕಾಯಿಗಳನ್ನು ನಾವು ಕಾಣಬಹುದು. ಈ ಕಾಯಿಗಳು ಬೆಳೆದಂತೆ ಬಿಳಿ ಬಣ್ಣಕ್ಕೆ ತಿರುಗಿ ತುಂಬ ಸುಂದರವಾಗಿ ಕಾಣುತ್ತೆ. ಇನ್ನು ಇದರ ಉಪಯೋಗಗಳನ್ನು ನಾವು ನೋಡೋದಾದರೆ, ಇದರ ಬೇರು, ಎಲೆ ಹಾಗೂ ಕಾಯಿಗಳನ್ನು ಆಯುರ್ವೇದದಲ್ಲಿ ಪಾರಂಪರಿಕ ಔಷಧೋಪಚಾರಗಳಲ್ಲಿ ಸಾಮಾನ್ಯವಾಗಿ ಇರಲೇಬೇಕಾದಂತಹ ಗಿಡ ಈ ಹಾಡೇಬಳ್ಳಿ ಅಥವಾ ಇಂಡಿಯನ್ ಮೂನ್ ಸೀಡ್. ಅಷ್ಟಾಂಗ ಸಂಗ್ರಹ ಹಾಗೂ ಚರಕ ಸಮಿತಿಯಲ್ಲಿ ಇದರ ಬಗ್ಗೆ ಬರೆದಿರೋದನ್ನು ನಾವು ಗಮನಿಸಬಹುದು. ಜೀರ್ಣಕ್ರಿಯೆ, ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಉರಿಯೂತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಇಂತಹ ಎಲ್ಲ ಸಮಸ್ಯೆಗಳಿಗೆ ಈ ಗಿಡ ಪರಿಹಾರವಾಗಿದೆ. ಇತ್ತೀಚೆಗಂತೂ ಎಲ್ಲರೂ ಮೊಬೈಲ್ ನೋಡ್ತಾರೆ. ಎಸ್ಪೆಷಲಿ ಮಕ್ಕಳಲ್ಲಿ ಈ ಒಂದು ಸಮಸ್ಯೆ ಹೆಚ್ಚೇ ಆಗಿದೆ ಅಂತ ಅನ್ಬೋದು. ಸತತವಾಗಿ ಮೊಬೈಲ್ ನೋಡೋದ್ರಿಂದ, ಟಿ ವಿ ನೋಡೋದ್ರಿಂದ ಕಣ್ಣಿನ ಸಮಸ್ಯೆಗಳನ್ನು ನಾವು ಕಾಣಬಹುದು. ಕಣ್ಣುರಿ, ಕಣ್ಣಿನಲ್ಲಿ ನೀರು ಸೋರೋದು, ಇಂತಹ ಸಮಸ್ಯೆಗಳು ಕಾಣಿಸ್ಕೊಂಡಾಗ ಹಾಡೆ ಎಲೆಗಳನ್ನು ನೀರಿನಲ್ಲಿ ಕಿವುಚಿ ಅಥವಾ ಮಿಕ್ಸಿಯಲ್ಲಿ ನೀರಿನೊಂದಿಗೆ ರುಬ್ಬಿ ಅರ್ಧ ಗಂಟೆ ಒಂದು ಪ್ಲೇಟ್ನಲ್ಲಿ ಹಾಕಿ ಇಟ್ಟರೆ ಸಾಕು, ಇದು ಜೆಲ್ ರೂಪವನ್ನು ಪಡೆಯುತ್ತೆ. ಆಲೋವೆರಾ ಜೆಲ್ನಂತೆ ಕಣ್ಣಿನ ರೆಪ್ಪೆಯ ಮೇಲ್ಭಾಗದಲ್ಲಿ ಇಟ್ಕೊಂಡು ಒಂದು ಅರ್ಧ ಗಂಟೆ ನಂತರ ತೆಗೆದ್ರೆ ಕಣ್ಣು ತಂಪಾಗಿರುತ್ತೆ. ಇದೇ ಜೆಲ್ಲನ್ನು ನೆತ್ತಿಯ ಮೇಲ್ಭಾಗದಲ್ಲಿ ಇಟ್ಕೊಂಡು ಅರ್ಧ ಗಂಟೆ ಬಿಟ್ಟು ತೆಗೆಯೋದ್ರಿಂದ ತಲೆಯ ಭಾಗದಲ್ಲಿರುವಂತಹ ಉಷ್ಣವನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು. ಈ ಹಾಡೇಬಳ್ಳಿಯ ಎಲೆಯ ರಸವನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಅತಿಸಾರವನ್ನು ತಡೆಯಬಹುದು. ಚಿಮುಕಲು ಅಂದರೆ ಸ್ಕಿನ್ ಟ್ಯಾಗ್, ಇದನ್ನು ತೆಗೆಯೋದಕ್ಕೆ ಆಯುರ್ವೇದದಲ್ಲಿ ಈ ಹಾಡೇಬಳ್ಳಿಯ ಎಲೆಯನ್ನು ಬಳಸ್ತಾರೆ. ಇದರ ಹಣ್ಣಿನ ಗೊಂಚಲನ್ನು ತೆಗೆದು ಇದರಿಂದ ಪಾಯಸ ಅಥವಾ ಜ್ಯೂಸನ್ನು ಮಾಡಿ ಕುಡಿತಾರೆ. ಇದು ದೇಹಕ್ಕೆ ಬಹಳ ತಂಪು. ಈ ಬಳ್ಳಿಯ ಎಳೆಯ ಕಾಯಿಯನ್ನು ತೆಗೆದು ಇದರಿಂದ ಗೊಜ್ಜನ್ನು ಮಾಡ್ತಾರೆ. ಈ ಗೊಜ್ಜು ದೇಹಕ್ಕೆ ಬಹಳ ಒಳ್ಳೆಯದು. ಇದರ ಎಲೆ ಹಾಗೂ ಬೇರಿನ ರಸವನ್ನು ತೆಗೆದು ತಲೆಗೆ ಹಚ್ತಾರೆ. ಇದರಿಂದ ಕೂಡ ಒಳ್ಳೆಯ ಪರಿಣಾಮವನ್ನು ನಾವು ಕಾಣಬಹುದು. ಅಷ್ಟೇ ಅಲ್ಲದೆ ಇದರ ರಸವನ್ನು ಕೂದಲಿಗೆ ಹಚ್ಚೋದ್ರಿಂದ ಆರೋಗ್ಯಪೂರ್ಣ ಕೂದಲನ್ನು ಪಡೆಯಬಹುದು. ಕೂದಲಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಡಿಮೆ ಆಗ್ತವೆ. ಡ್ಯಾಂಡ್ರಫ್ ಕೂಡ ಇದರಿಂದ ಕಡಿಮೆ ಆಗುತ್ತೆ. ಇದರ ಎಲೆ ಹಾಗೂ ಬೇರಿನ ಕಷಾಯ ಮೂಲ ವ್ಯಾಧಿಗೆ ಒಳ್ಳೆಯ ಮದ್ದು. ಮೂತ್ರಕೋಶ, ಮೂತ್ರನಾಳದ ಸೋಂಕು, ಉರಿ ಮೂತ್ರ ಇದ್ದಾಗ ಇದರ ಒಂದೆರಡು ಎಲೆಗಳನ್ನು ನೀರಿನಲ್ಲಿ ಕಿವುಚಿ ಕುಡಿಯೋದ್ರಿಂದ ಒಳ್ಳೆಯ ಉಪಶಮನವನ್ನು ನಾವು ಕಾಣಬಹುದು. ಮಹಿಳೆಯರಿಗೆ ಪೀರಿಯಡ್ಸ್ ಟೈಮ್ನಲ್ಲಿ ಉಂಟಾಗುವಂತಹ ಹೊಟ್ಟೆ ನೋವು ಕಡಿಮೆ ಮಾಡೋದಕ್ಕೆ ಇದರ ಎಲೆಗಳನ್ನು ನೀರಿನಲ್ಲಿ ಕಿವುಚಿ ಕುಡಿತಾರೆ. ಒಂದೆರಡು ಹಾಡೇಬಳ್ಳಿಯ ಎಲೆ ಅಥವಾ ಹಾಡೆ ಸೊಪ್ಪನ್ನು ಒಂದು ಲೋಟ ನೀರಿನಲ್ಲಿ ಒಂದು ರಾತ್ರಿ ನೆನೆಸಿಟ್ಟು ಮಾರನೇ ದಿನ ಈ ನೀರಿಗೆ ಅರ್ಧ ಚಮಚ ಕಲ್ಲು ಸಕ್ಕರೆಯನ್ನು ಸೇರಿಸಿ ಕುಡಿಯೋದ್ರಿಂದ ಹೊಟ್ಟೆ ಉರಿ, ಆಸಿಡಿಟಿ, ಗ್ಯಾಸ್ಟ್ರೈಟಿಸ್ ಎಲ್ಲ ಕಡಿಮೆಯಾಗುತ್ತೆ. ಇದರ ಆಲ್ಕಲೈನ್ ಪ್ರಾಪರ್ಟಿಯಿಂದಾಗಿ ಹೊಟ್ಟೆಯಲ್ಲಿ ತಂಪಿನ ಅರಿವಾಗೋದನ್ನು ನೀವು ಗಮನಿಸಬಹುದು. 4-5 ಹಾಡೆ ಎಲೆಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಮಾರನೇ ದಿನ ಮುಖ ತೊಳೆಯುವ ಪದ್ಧತಿ ಉಂಟು. ಇದರಿಂದ ಮುಖ ಹಾಗೂ ಕಣ್ಣಿನಲ್ಲಿ ತಂಪಿನ ಅನುಭವವಾಗೋದನ್ನು ನೀವು ಗಮನಿಸಬಹುದು. ಉರಿಯೂತ, ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ, ಡಯರಿಯಾ, ಡಿಸೆಂಟ್ರಿ ಅಂದರೆ ಬೇದಿ, ಆಮೇಲೆ ಹಸುಗಳಿಗೆ ಜೀರ್ಣಾಂಗದಲ್ಲಿ ತೊಂದರೆ ಉಂಟಾದಾಗ ಈ ಹಾಡೇಬಳ್ಳಿಯ ಎಲೆಗಳನ್ನು ಔಷಧಿಯಾಗಿ ಉಪಯೋಗಿಸುವಂತಹ ಪದ್ಧತಿ ಉಂಟು. ಈ ಹಾಡೇಬಳ್ಳಿಯ ಬೇರು ಔಷಧ ಜಗತ್ತಿನಲ್ಲಿ ಬಹಳ ಉಪಯುಕ್ತವಾಗಿದೆ. ಕೆಲವೊಂದು ಚರ್ಮ ವ್ಯಾಧಿಗಳಲ್ಲಿ ಇನ್ಫೆಕ್ಷನ್ ಆಗಿರುವಾಗ ಗಾಯಗಳನ್ನು ಗುಣಪಡಿಸೋದಕ್ಕೆ, ಆಮೇಲೆ ಸೈನಸ್ ತೊಂದರೆಗಳಲ್ಲಿ ಇದನ್ನು ಔಷಧಿಯಾಗಿ ಬಳಸ್ತಾರೆ.
ಹಾವು ಕಡಿತದಲ್ಲೂ ಕೂಡ ಈ ಬೇರಿನ ಪೇಸ್ಟನ್ನು ಉಪಯೋಗಿಸ್ತಾರೆ. ಈ ಬೇರಿನ ಕಷಾಯವನ್ನು ತಲೆನೋವಿಗೆ ನೇಸಲ್ ಡ್ರಾಪ್ಸ್ ರೂಪದಲ್ಲಿ ಅಂತಂದರೆ ಮೂಗಿಗೆ ಬಿಡುವ ಔಷಧಿ ಅಂದರೆ ಡ್ರಾಪ್ಸ್ ರೂಪದಲ್ಲಿ ಇದನ್ನು ಉಪಯೋಗಿಸ್ತಾರೆ. ಸ್ನೇಹಿತರೆ, ಇಷ್ಟೆಲ್ಲ ಪ್ರಯೋಜನಗಳು ಇರುವಂತಹ ಈ ಹಾಡೇಬಳ್ಳಿ ಅಥವಾ ಇಂಡಿಯನ್ ಮೂನ್ ಸೀಡ್ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಿಗತ್ತೆ. ನೀವು ಎಲ್ಲಾದರೂ ಪಿಕ್ನಿಕ್ ಹೋದಾಗ ಅಥವಾ ಸುತ್ತಮುತ್ತಲಿನ ಪ್ರದೇಶಗಳಿಗೆ ವಿಸಿಟ್ ಮಾಡಿದಾಗ ಇದನ್ನು ಗಮನಿಸಿ. ಎಲ್ಲಾದರೂ ಸಿಕ್ಕರೆ ಇದನ್ನು ಮನೆಗೆ ತಂದು ಮನೆಯಲ್ಲೇ ಬೆಳೆಸ್ಕೊಳ್ಳಿ, ತುಂಬಾ ಉಪಯೋಗಕ್ಕೆ ಬರುತ್ತೆ. ಈ ಗಿಡ ನಿಮಗೆ ಆನ್ಲೈನ್ನಲ್ಲೂ ಕೂಡ ಸಿಗುತ್ತೆ. ಇದನ್ನು ನೀವು ತರಿಸ್ಕೊಂಡು ಮನೆಯಲ್ಲೇ ಬೆಳೆಸ್ಬೋದು. ಆನ್ಲೈನ್ನಲ್ಲಿ ಇದರ ಬೇರುಗಳು ಸಹ ನಿಮಗೆ ಸಿಗ್ತವೆ. ಸ್ನೇಹಿತರೆ, ಹಳ್ಳಿಗಳಲ್ಲಿ ಬೆಳೆಯುವಂತಹ ಇಂತಹ ಔಷಧೀಯ ಗುಣಗಳಿರುವಂತಹ ಗಿಡಗಳಿಗೆ ಕೊನೆ ಅನ್ನೋದೇ ಇಲ್ಲ. ಪ್ರತಿಯೊಂದು ಗಿಡ ಕೂಡ ಔಷಧಗಳ ಆಗರ ಅಂತಾನೆ ಅನ್ಬೋದು. ಇಂತಹ ಗಿಡಗಳನ್ನು ನಾವು ನಮ್ಮ ಕೈತೋಟಗಳಲ್ಲಿ ಬೆಳೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಈ ಹಾಡೇಬಳ್ಳಿಯ ಬಗ್ಗೆ ಮತ್ತಷ್ಟು ವಿಷಯಗಳು ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತಷ್ಟು ಇಂತಹ ಆಯುರ್ವೇದ ಗಿಡಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.